ನೋವಿದ್ದವರೆಲ್ಲ ಮಲಗಿ ಮಾಡುವಂತ ವ್ಯಾಯಾಮವೇ ಯಾವತ್ತು ಅತ್ಯಂತ ಸುಲಭ. ಚೇರ್ ಮೇಲೆ ಕೂತವ್ರು ಕೂತಲ್ಲೇ ಮಾಡ್ಬೋದು, ಮಂಚದ ಮೇಲೆ ಮಲಗೋರು ಅಲ್ಲಿ ಮಲಗಬಹುದು. ಓಕೆನಾ? ಸೊ ನೋಡ್ಕೊಳ್ಳಿ ಫಸ್ಟ್ ಹೇಗೆ ಮಾಡೋದಂತ. ಮೊದಲನೇ ವ್ಯಾಯಾಮ ಏನ್ ಮಾಡ್ಬೋದು ಅಂತಾರೆ, ನಿಮಗೆ ಭುಜಕ್ಕೆ ನೋವಿಲ್ಲ ಅಂತಂದ್ರೆ ಎರಡೂ ಕೈಯನ್ನ ಮೇಲಕ್ಕೆ ಸ್ಟ್ರೆಚ್ ಮಾಡೋದು. ಭುಜದ ನೋವಿದ್ದವರು ಕೈಯನ್ನು ಕೆಳಗೆ ಇಡ್ಬೋದು, ತೊಂದ್ರೆ ಇಲ್ಲ. ಯಾರ್ಯಾರಿಗೆ ಭುಜದ ನೋವಿಲ್ಲ ಅವ್ರೇನ್ ಮಾಡ್ಬೋದು, ಕೈಯನ್ನ ಮೇಲಕ್ಕೆ ಇಟ್ಟು ಕಾಲ್ಪಾದವನ್ನ ಇನ್ನಷ್ಟು ಕೆಳಕ್ಕೆ ಸ್ಟ್ರೆಚ್ ಮಾಡಿ, ಆಸ್ ಇಫ್ ನಿಮ್ಮ ದೇಹವನ್ನ ಕೆಳಗಡೆಯಿಂದ ಕಾಲನ್ನ ಯಾರೋ ಎಳಿತಿದ್ದಾರೆ, ಮೇಲಿಂದ ಕೈಯನ್ನ ಯಾರೋ ಎಳಿತಿದ್ದಾರೆ ಅನ್ನೋ ತರ ಸ್ಟ್ರೆಚ್ ಅನ್ನ ಮಾಡ್ಕೊಳ್ಳಿ ಒಮ್ಮೆ. ಹಾಗೆ ಆಳವಾದ ಉಸಿರಾಟ ಈ ಪೊಸಿಷನ್ ಅಲ್ಲಿ. ಉಸಿರನ್ನ ತಗೊಂಡಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರ್ಬೇಕು, ಉಸಿರನ್ನ ಹೊರ ಹಾಕುವಾಗ ಹೊಟ್ಟೆ ಪೂರ್ತಿ ಒಳಗೆ ಎಳ್ಕೊಂಡು ಇನ್ನಷ್ಟು ಸ್ಟ್ರೆಚ್ ಮಾಡ್ಬೇಕು ದೇಹ ಮತ್ತು ಕೈ ಮತ್ತು ಕಾಲನ್ನ. ಫೀಲ್ ದ ಸ್ಟ್ರೆಚ್ ಕಂಪ್ಲೀಟ್ಲಿ ವಿತ್ ಅ ಡೀಪ್ ಇನ್ಹಲೇಷನ್ ಅಂಡ್ ಎಕ್ಸಲೇಷನ್. ಈ ರೀತಿಯಾಗಿ ಒಂದು 5 ಆಳವಾದ ಉಸಿರಾಟವನ್ನ ಮಾಡ್ಬೇಕು. ಆಮೇಲೆ ಇದೇ ಪೊಸಿಷನ್ ಇಂದ ನಿಧಾನಕ್ಕೆ ಉಸಿರನ್ನ ತೆಗೆದುಕೊಳ್ತಾ ಕಾಲನ್ನ ಒಂದು 20 ಡಿಗ್ರಿಯಿಂದ ಹೆಚ್ಚು ಅಂದ್ರೆ 30 ಡಿಗ್ರಿ ತನಕ ತನ್ನಿ. ನನ್ನ ಕಾಲಿನ ಹೈಟ್ ಅನ್ನ ನೋಡಿ ಎಷ್ಟಂತ, ಇಷ್ಟನ್ನ ಮಾತ್ರ ಎತ್ಬೇಕು, ಬಲಗಾಲನ್ನ ಮಾತ್ರ, ಇಷ್ಟನ್ನ ಮಾತ್ರ ಎತ್ಕೊಂಡು ಇಲ್ಲಿ ನನ್ನ ಹಣೆ, ತಲೆ, ಕುತ್ತಿಗೆ, ಭುಜ ಎಲ್ಲ ರಿಲ್ಯಾಕ್ಸ್ ಆಗಿರ್ಲಿ. ಬೇಕಿದ್ರೆ ಕುತ್ತಿಗೆ ನೋವಿದ್ದವರು ಕೈಯನ್ನು ಹೀಗೆ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ, ನೋ ಪ್ರಾಬ್ಲಮ್. ಇಲ್ಲಿ ಶೋಲ್ಡರ್ ಆಗ್ಲಿ ನೆಕ್ ಮಸಲ್ ಆಗ್ಲಿ ಯೂಸ್ ಮಾಡ್ಕೊಳ್ಬಾರ್ದು, ಕೇವಲ ಕಾಲನ್ನಷ್ಟೇ ಎತ್ತದು. ಆಳವಾದ ಉಸಿರಾಟ. ಉಸಿರು ತಗೊಂಡಾಗ ಹೊಟ್ಟೆ ಉಬ್ಬಿ ಮೇಲಕ್ಕೆ ಬರ್ಬೇಕು, ಉಸಿರನ್ನ ಹೊರ ಹಾಕುವಾಗ ಹೊಟ್ಟೆನ ಒಳಕ್ಕೆ ಎಳಬೇಕು. ಫೋಕಸ್ ಮಾಡ್ತಾ 10 ಆಳವಾದ ಉಸಿರಾಟ. ಈಗಾಗ್ಲೇ ಒಂದ್ 3-4 ಉಸಿರಾಟ ಆಯ್ತು. ನೆಕ್ಸ್ಟ್ 5, 6, 7, 8, 9, 10. ನಿಧಾನಕ್ಕೆ ಎಕ್ಸೇಲ್ ಮಾಡ್ತಾ ಕಾಲನ್ನ ಕೆಳಗ್ ತನ್ನಿ. ಇವಾಗ ಏನಾಗತ್ತೆ, ಈ ಒಂದು ವ್ಯಾಯಾಮದಲ್ಲಿ ನಿಮ್ಮ ತೊಡೆಯ ಮಾಂಸಖಂಡ ಮತ್ತು ಹೊಟ್ಟೆಯ ಮಾಂಸಖಂಡ ಬಳಕೆ ಆಗತ್ತೆ. ಯಾರ್ಯಾರಿಗೆ ಮಂಡಿಯಲ್ಲಿ ನೋವಿದೆ, ನೀವು ನಿಮ್ಮ ಮಂಡಿಯ ಮೇಲೆ ಇರುವಂತಹ ಈ ತೊಡೆ ಮಾಂಸಖಂಡವನ್ನ ಹೆಲ್ದಿ ಮಾಡ್ಕೊಂಡ್ರೆ, ಹೊಟ್ಟೆಯ ಮಾಂಸಖಂಡವನ್ನ ಕರಗಿಸಿಕೊಂಡ್ರೆ ನಿಮ್ಮ ಮಂಡಿ ನೋವು ಎಷ್ಟೋ ಮಟ್ಟಿಗೆ ಗುಣ ಅನ್ಸುತ್ತೆ. ಹಾಗಾಗಿ ಇದನ್ನ ನೀವೆಲ್ಲರೂ ಆರಾಮಾಗಿ ಮಾಡ್ಬೋದು. ಹಾಗೇನೆ ಎಡಗಾಲನ್ನು ಅಷ್ಟೇ 30 ಡಿಗ್ರಿ ಮಾತ್ರ. ಕೆಲವರಲ್ಲಿ 60, 70 ಎಲ್ಲ ಹೋಗ್ತಿದೆ, ಮೇಲೆ ಹೋಗ್ಬಾರ್ದು, ಕೆಳಗೆ 30 ಡಿಗ್ರಿ ಇನ್ನು ಕೆಳಗೆ. ಹಾ, ಎಲ್ಲರೂ ಮ್ಯಾಟ್ ಬೇಕಾದ್ರೆ ನಾನ್ ಕಾಣೋ ತರ ತಿರುಗಿಸ್ಕೊಳ್ಳಿ, ನಾನ್ ಕಾಣ್ಬೇಕು ನಿಮ್ಗೆ, ಹಾಗೆ ಮ್ಯಾಟ್ ಹಾಕೊಳ್ಳಿ ಎಲ್ಲರೂ. ಎಸ್, ಅಂಡ್ ಮೇಂಟೈನ್ ಆಳವಾದ ಉಸಿರಾಟ. ಉಸಿರನ್ನ ತಗೊಂಡಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರ್ಬೇಕು, ಉಸಿರನ್ನ ಹೊರ ಹಾಕುವಾಗ ಹೊಟ್ಟೆಯನ್ನು ಒಳಕ್ಕೆ ಎಳ್ಕೊಳ್ಬೇಕು. ತಲೆ, ಕುತ್ತಿಗೆ, ಭುಜ ಎಲ್ಲ ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಆಗಿರ್ಬೇಕು. ಕೇವಲ ನಿಮ್ಮ ತೊಡೆಯ ಮಾಂಸಖಂಡ ಮತ್ತು ಹೊಟ್ಟೆಯ ಮಾಂಸಖಂಡ ಬಳಕೆ ಆಗ್ಬೇಕು. 6, 7, 8, 9, 10. ನಿಧಾನಕ್ಕೆ ಕೆಳಕ್ಕೆ ತನ್ನಿ. ಗೊತ್ತಾಗ್ತಾ ಇದೆಯಾ? ತೊಡೆಯ ಮಾಂಸಖಂಡದ ಮಸಲ್ಸ್ ಯೂಸ್ ಆಗೋದು ಗೊತ್ತಾಗ್ತಿದೆ ಅಲ್ವಾ? ಓಕೆ, ಮ್ಯಾಟ್ ಅನ್ನ ಎಲ್ಲರೂ ಹಿಂಗ್ ತಿರುಗ್ಸ್ ಹಾಕೊಳ್ಳಿ, ನಾನ್ ಕಾಣೋ ತರ. ಎಸ್. ಆಮೇಲೆ ಇವಾಗ ನೆಕ್ಸ್ಟ್ ನಾವು 60 ಡಿಗ್ರಿಗೆ ಹೋಗೋಣ. ಅಂದ್ರೆ ಇದಕ್ಕಿಂತ ಒಂಚೂರ್ ಜಾಸ್ತಿ. ಇನ್ಹೇಲ್ ಮಾಡ್ತಾ ಬಲಗಾಲನ ಮೇಲಕ್ಕೆತ್ಬೇಕು. ಯಾರಲ್ಲಿ ತುಂಬಾ ಸಿವಿಯರ್ ಪೇನ್ ಇರುತ್ತೆ ಅವರು ಗೋಡೆ ಸಪೋರ್ಟ್ ಅನ್ನ ತಗೋಬಹುದು. ಹೀಗೆ ನೀವು ಮನೇಲಿದ್ದಾಗ ನಿಮ್ಗೆ ಈಗ ತುಂಬಾ ಕಾಲ್ ನೋವಿದೆ, ಎತ್ತಕ್ಕೂ ಆಗದೆ ಇರುವಷ್ಟು ನೋವಿದೆ, ಅಥವಾ ತೊಡೆ ತುಂಬಾ ಭಾರ ಇದೆ ಅನ್ನೋರು ಈ ರೀತಿಯಾಗಿ ಗೋಡೆಯ ಸಹಾಯದಿಂದನೂ ಇದನ್ನ ಮಾಡ್ಬೋದು. ಹೀಗೆ ಗೊತ್ತಾಯ್ತಾ? ಹೀಗಿಟ್ಟು ಇದನ್ನ ಮೇಂಟೈನ್ ಮಾಡುವಂಥದ್ದು. ಯಾರ್ಯಾರಿಗೆ ನೋವಿಲ್ಲ ಅಂದ್ರೆ ಎಷ್ಟು ಎತ್ತಕ್ ಆಗತ್ತೆ 60 ಡಿಗ್ರಿ ತನಕ ಇಷ್ಟನ್ನ ಎತ್ತಿ ಇನ್ಹೇಲ್ ಮಾಡ್ತಾ ಕಾಲ್ ಮೇಲಕ್ಕೆ ಬರ್ಬೇಕು. ಭುಜ ಮತ್ತೆ ಕುತ್ತಿಗೆ ರಿಲ್ಯಾಕ್ಸ್ ಆಗಿರ್ಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಕುತ್ತಿಗೆ ಭುಜವನ್ನ ಟೈಟ್ ಮಾಡ್ಕೋಬಾರ್ದು, ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಆಗಿರ್ಬೇಕು ನಿಮ್ಮ ಕುತ್ತಿಗೆ ಮತ್ತು ಭುಜದ ಮಾಂಸಖಂಡಗಳು. ಆಳವಾದಂತಹ ಉಸಿರಾಟ. ಉಸಿರು ತಗೊಂಡಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರ್ಲಿ, ಉಸಿರನ್ನ ಹೊರ ಹಾಕುವಾಗ ಹೊಟ್ಟೆಯನ್ನ ಪೂರ್ತಿಯಾಗಿ ಒಳಕ್ಕೆ ಎಳ್ಕೊಳ್ಳಿ. ಆಳವಾದ ಉಸಿರಾಟ. 5, 6, 7, 8, 9, 10. ಎಕ್ಸೇಲ್ ಮಾಡ್ತಾ ಉಸಿರನ್ನ ಹೊರ ಹಾಕ್ತಾ ಕೆಳಕ್ಕೆ ತನ್ನಿ. ಹಾಗೆ ಎಡಗಾಲಲ್ಲಿ ಈಗ ಇನ್ಹೇಲ್ ಮಾಡ್ತಾ ಉಸಿರನ್ನ ಒಳ ತೆಗೆದುಕೊಳ್ತಾ 60 ಡಿಗ್ರಿ ತಗೊಂಡ್ ಹೋಗಿ ಅಂಡ್ ಮೇಂಟೈನ್ ಆಳವಾದ 10 ಉಸಿರಾಟಗಳು. 1, 2, 3, 4, 5, ಮೇಂಟೈನ್ 6, 7,
8 9 ಹಾಗೂ 10 ಎಕ್ಸೇಲ್ ಮಾಡ್ತಾ ಕೆಳಕ್ಕೆ. ಸೊ ಇಷ್ಟೇ ನೀವು ಮಾಡಿದ್ರು ಇಲ್ಲ ಎಲ್ಲರೂ 90 ಡಿಗ್ರಿಗೆ ಹೋಗ್ಬೇಕಂತ ಇಲ್ಲ. ಯಾಕಂದ್ರೆ ಹೆಚ್ಚಿನವರಲ್ಲಿ ಮಂಡಿ ನೋವು ಇದ್ದವರಲ್ಲಿ 90 ಡಿಗ್ರಿ ತನಕ ತಗೊಂಡ್ ಹೋಗೋದಕ್ಕೆ ಆಗೋದಿಲ್ಲ. ಸೊ ನೀವೇನ್ ಮಾಡ್ಬೋದು, ಇದನ್ನ ಇಷ್ಟು 60 ಡಿಗ್ರಿಯ ತನಕ ಅಷ್ಟೇ ಮಾಡಿದ್ರು ಸಾಕಾಗತ್ತೆ. ನೆಕ್ಸ್ಟ್ ಬರೋದು 10 ಡಿಗ್ರಿ ಮಾತ್ರ, ಅಂದ್ರೆ ನೆಲಕ್ಕಿಂತ ಚೂರ್ ಮೇಲೆ ಇಷ್ಟೇ ನೋಡಿ, ನನ್ನ ಡಿಸ್ಟೆನ್ಸ್ ನೋಡಿ ಎಷ್ಟಿದೆ ಅಂತ, ನೆಲಕ್ಕಿಂತ ಸ್ವಲ್ಪ ಮೇಲೆ ಅಷ್ಟೇ. ಹೀಗೆ 2 ಕಾಲಲ್ಲಿ ಇಟ್ಕೋಬೇಕು. ಒಂದು ಕಾಲಲ್ಲಿ ಈಸಿ ನನಗೆ ಗೊತ್ತು, ಒಂದು ಕಾಲಲ್ಲಿ ಅಲ್ಲ ಆಯ್ತಾ. ಸಪೋರ್ಟ್ ಬೇಕಾದ್ರೆ, ಬೆನ್ನು ಹುರಿಗೆ ಸಪೋರ್ಟ್ ಬೇಕಾದ್ರೆ ನಿಮ್ಮ 2 ಕೈಯನ್ನ ಇಲ್ಲಿ ನೋಡಿ ಒಂದ್ರ ಮೇಲೆ ಒಂದು ಹೀಗೆ ಇಟ್ಟು ಇದನ್ನ ಬೆನ್ನು ಹುರಿಯ ಕೆಳ ಭಾಗಕ್ಕೆ ಇಡಿ ಸಪೋರ್ಟ್ ತರ. ನಿಮ್ಗೆ ಲೋ ಬ್ಯಾಕಿಗೆ ಪೇನ್ ಬಾರದೆ ಇರೋ ರೀತಿಯಲ್ಲಿ ನಿಮ್ಮ ಬಟಕ್ಸ್ ಕೆಳಗಡೆ ಹಿಂಭಾಗದಲ್ಲಿ ಈ ತರ ಇಡ್ಬೇಕು ಪಾಮ್, ಹೀಗಲ್ಲ ಹೀಗೆ. ಓಕೆನಾ? ಈ ತರ ನೀವು ಸಪೋರ್ಟ್ ಆಗಿ ಇಟ್ಕೊಂಡು ಇವಾಗ ಇನ್ಹೇಲ್ ಮಾಡ್ತಾ ಜಸ್ಟ್ 10 ಡಿಗ್ರಿ ಇಷ್ಟೇ, ನೆಲದಿಂದ ಜಸ್ಟ್ ಮೇಲೆ ನೋಡಿ ಹೊಟ್ಟೆಯಲ್ಲಿ ಹೇಗ್ ಫೀಲ್ ಆಗತ್ತೆ ನೋಡಿ. ಆಳವಾದ ಉಸಿರಾಟ, ಉಸಿರು ಕಟ್ಟಿಟ್ಕೋಬಾರ್ದು, ಆಳವಾದ ಉಸಿರಾಟ. ಮಂಡಿ ನೇರವಾಗಿರ್ಬೇಕು. ಮೇಂಟೈನ್ 10 ಉಸಿರಾಟ. 1 2 ಕಮಾನ್ 3 ಆಳವಾದ ಉಸಿರಾಟ. 4 5 ಹೊಟ್ಟೆ ಮತ್ತೆ ತೊಡೆಯನ್ನ ಗಮನಿಸಿ. 6 ಭುಜ ರಿಲ್ಯಾಕ್ಸ್ ಆಗಿರ್ಬೇಕು, ಕುತ್ತಿಗೆ ರಿಲ್ಯಾಕ್ಸ್ ಆಗಿರ್ಬೇಕು. 7 8 ಉಸಿರು ಕಟ್ಟಿಟ್ಕೊಳ್ಬೇಡಿ. 9 and 10 ನಿಧಾನಕ್ಕೆ ಇಲ್ಲಿ ರಿಲ್ಯಾಕ್ಸ್ ಆಗುವಂಥದ್ದು. ಇಷ್ಟಾದ್ಮೇಲೆ ಕಾಲನ ಸ್ವಲ್ಪ ಮಡ್ಸಿ. ಈಗ ಮಂಡಿ ನೋವು ಇದ್ರೆ ಇಷ್ಟು ಮಡ್ಸಕ್ಕಂತೂ ಬರುತ್ತೆ ಹೆಚ್ಚಿನವರಿಗೆ, ಎಷ್ಟಾಗತ್ತೋ ಅಷ್ಟು ಮಡ್ಸಿ. 2 ಕೈಗಳನ್ನ ಆಚೆ ಈಚೆ ಇಡಿ. ಜಾಗ ಇಲ್ಲದೆ ಇದ್ದವ್ರು ಹೀಗೆ ಇಟ್ಕೊಳ್ಳಿ, ತೊಂದ್ರೆ ಇಲ್ಲ. ಇಟ್ಟು ನಿಧಾನಕ್ಕೆ ಸೊಂಟಕ್ಕೆ ಒಂದು ಟ್ವಿಸ್ಟ್ ಅನ್ನ ಕೊಡಿ. ಇದು ಮಂಡಿ ನೋವು ಇದ್ದವರು ಮಾಡ್ಬೋದು ಅಲ್ವಾ. ಕಾಲು ಎಡಭಾಗಕ್ಕೆ ಹೋಗುವಾಗ ಮುಖ ಬಲಗಡೆಗೆ, ಕಾಲು ಬಲಭಾಗಕ್ಕೆ ಬರುವಾಗ ಮುಖ ಎಡಗಡೆಗೆ ಒಂದು ಚೆನ್ನಾಗಿರುವಂತ ಟ್ವಿಸ್ಟ್ ಅನ್ನ ಕೊಡಿ. ಎಸ್. ಇಷ್ಟಾದ್ಮೇಲೆ ನಿಮ್ಮ ಕಾಲು ಎಷ್ಟು ಮಡ್ಸೋಕ್ ಆಗತ್ತೋ ಅಷ್ಟು ಆಯ್ತಾ. ಮಂಡಿ ನೋವು ಇದ್ದವರಲ್ಲಿ ಇಷ್ಟೇ ಆಗತ್ತೆ ಅಂದ್ರೆ ಇಷ್ಟೇ, ಇಲ್ಲಿ ತನಕ ಬರುತ್ತೆ ಅಂದ್ರೆ ಇಲ್ಲಿ ಇಷ್ಟು ಮಡ್ಸ್ಬಹುದು, ತೊಂದ್ರೆ ಇಲ್ಲ ಅಂತಂದ್ರೆ ಇಷ್ಟು ಮಡ್ಸಿ. ನಿಮ್ ಹತ್ರ ಎಷ್ಟ ಆಗತ್ತೋ ಅಷ್ಟನ್ನ ಮಾತ್ರ ಮಡ್ಸೋಂಥದ್ದು ಆಯ್ತಾ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳೋಣ, ಮಂಡಿ ನೋವಿದೆ ನನ್ಗೆ, ಇಷ್ಟು ಮಡ್ಸಕ್ ಆಗಲ್ಲ, ಇಷ್ಟೇ ಆಗತ್ತೆ ಅಂತಂದ್ರೆ ಹೇಗ್ ಮಾಡ್ಬೋದು. ಇಷ್ಟೇ ಇಟ್ಕೊಂಡು ಮತ್ತೆ ಇನ್ಹೇಲ್ ಮಾಡ್ತಾ ಕೈಯನ್ನ ಮೇಲಕ್ಕೆ ಸ್ಟ್ರೆಚ್ ಮಾಡಿ, ಕೈಯನ್ನ ಮೇಲಕ್ಕೆ ಸ್ಟ್ರೆಚ್ ಮಾಡಿ. ಎಕ್ಸೇಲ್ ಮಾಡಿ, ಕೈ ಹಾಗೆ ಇರ್ಲಿ. ಇವಾಗ ಇನ್ಹೇಲ್ ಮಾಡ್ತಾ ನಿಮ್ಮ ಬಲಗಾಲನ್ನ ಎತ್ತಿ ಈ ಮಂಡಿಯ ನೇರದಲ್ಲೇ ಬರ್ಬೇಕು. ಈಗ ಈ ಮಂಡಿ ಎಷ್ಟಿದೆ ಅಂತಂದ್ರೆ ಇದೇ ನೇರದಲ್ಲಿ ಬರ್ಬೇಕು ಹೀಗೆ. ಎಸ್. ನಂತರ ಇಲ್ಲಿಂದ ರೊಟೇಷನ್ ಅನ್ನ ಮಾಡಿ, ನಿಧಾನಕ್ಕೆ ರೊಟೇಷನ್ ಅನ್ನ ಮಾಡಿ. ಮಂಡಿ ಮಡಿಸ್ಬಾರ್ದು. ಕ್ಲಾಕ್ ವೈಸ್ ಅಲ್ಲಿ 5 ಬಾರಿ ರೊಟೇಷನ್ ಅನ್ನ ಮಾಡಿ. ಆಳವಾದ ಉಸಿರಾಟದ ಜೊತೆಯಲ್ಲಿ ರೊಟೇಷನ್. ಹಾಗೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಕೂಡ ಮಾಡಿ 5 ಬಾರಿ. 1 2 3 4 and 5. ಮತ್ತೆ ಮಂಡಿಯನ್ನ ಮಡ್ಸಿಡಿ, ಎಷ್ಟಾಗತ್ತೆ ಅಷ್ಟು. ಹಾಗೆ ಎಡಭಾಗದಲ್ಲಿ ಕಾಲನ್ನ ಎಕ್ಸ್ಟೆಂಡ್ ಮಾಡಿ ಇಲ್ಲಿಂದ ಕ್ಲಾಕ್ ವೈಸ್ ಅಲ್ಲಿ 1 2 ಉಸಿರಾಡ್ತಾ ಇರ್ಬೇಕು ಆಳವಾಗಿ. 3 4 5 ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಮಾಡಿ. 1 2 3 4 5 ರಿಲ್ಯಾಕ್ಸ್. ಈ ತರದಲ್ಲಿ ಮತ್ತೆ ಕಾಲನ್ನ ಇಲ್ಲೇ ಇಟ್ಕೊಳ್ಳಿ. ಈಗ ಇಲ್ಲಿಂದ 2 ಕೈಯನ್ನ ತೊಡೆಯ ಕೆಳಗೆ ತಂದು ಹಿಡಿಯಕ್ಕಾಗತ್ತಾ ನೋಡಿ. ಇಲ್ಲೂ ಅಷ್ಟೇ, ಮಂಡಿ ಬೆಂಡ್ ಮಾಡ್ತಾ ಇಲ್ಲ. ಮಂಡಿ ನೋವು ಇಲ್ಲದಿದ್ದವರು ಹೀಗೆ ಹಿಡ್ಕೊಳ್ಬಹುದು. ಆದ್ರೆ ಮಂಡಿ ನೋವಿನವರಿಗಾಗೆ ವ್ಯಾಯಾಮ ಹೇಳ್ತಾ ಇರೋದ್ರಿಂದ ನೀವು ತೊಡೆಯ ಕೆಳಭಾಗದಿಂದ ಹಿಡಿಯುವ ಪ್ರಯತ್ನ ಮಾಡ್ಬೇಕು. ಮಂಡಿ ರಿಲ್ಯಾಕ್ಸ್ ಆಗಿ ನಿಮ್ಗೆ ಎಷ್ಟು ಆಗತ್ತೋ ಅಷ್ಟರಲ್ಲೇ ಇರತ್ತೆ. ಈಗ ಇಲ್ಲಿ ಹೇಗ್ ಮಡ್ಸಿದ್ರಿ ಅಲ್ವಾ, ಅದೇ ತರದಲ್ಲಿ ಕಾಲನ್ನ ಎತ್ತಿ ತೊಡೆಯ ಕೆಳಭಾಗದಿಂದ ಹಿಡಿದುಕೊಳ್ಳಿ. ಆಗತ್ತಲ್ವಾ? ವೆರಿ ಗುಡ್. ಇದನ್ನಿಟ್ಟು ಇಲ್ಲಿಂದ ನಿಧಾನಕ್ಕೆ ಆಂಕಲ್ ಸ್ಟ್ರೆಚ್ ಅನ್ನ ಮಾಡಿ. ಇದರಿಂದ ಇದು ಮಾಡಿಫೈಡ್ ವರ್ಷನ್ ಆಫ್ ಪವನ ಮುಕ್ತಾಸನ, ಎಸ್ಪೆಷಲಿ ಮಂಡಿ ನೋವಿದ್ದವರಿಗಾಗಿ.
ಇದರಿಂದ ಎಕ್ಸೆಸಿವ್ ವಾಯು ಏನಾದ್ರೂ ಇದ್ರೆ ರಿಲೀಸ್ ಆಗತ್ತೆ ಅಂಡ್ ವಾಯು ರಿಲೀಸ್ ಆಗೋದ್ರಿಂದನು ಪೇನ್ ಕಮ್ಮಿ ಮಾಡೋದ್ರಲ್ಲಿ ಹೆಲ್ಪ್ ಆಗತ್ತೆ. ಆಂಕಲ್ ರೊಟೇಷನ್ ಅನ್ನ ಮಾಡಿ ಕ್ಲಾಕ್ ವೈಸ್ ಹಾಗೂ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ. ಇವಾಗ ಇಲ್ಲಿತ್ತಲ್ವಾ, ಕೆಲವರು ತುಂಬಾ ಕಾಲ್ ದಪ್ಪನೂ ಇರತ್ತೆ, ಮಂಡಿ ನೋವು ಇರೋರಲ್ಲಿ ಕಾಲ್ ದಪ್ಪ ಇರತ್ತೆ, ಅವಾಗ ಹೀಗೆ ಹಿಡ್ಕೊಳಕ್ ಆಗಲ್ಲ. ಅವ್ರೇನ್ ಮಾಡ್ಬೋದು ಅಂತಂದ್ರೆ ಒಂದು ಮಂಡಿ, ಎಡಮಂಡಿ ಮಾತ್ರ ಹಿಡ್ಕೋಬೇಕು. ಬಲಗಡೆ ಕಾಲನ್ನ ಇಲ್ಲಿಂದ ನಿಧಾನಕ್ಕೆ ಇಲ್ಲಿ ನೋಡಿ ಕೆಳಗಿಡಬಾರ್ದು, 10 ಡಿಗ್ರಿ ತನ ಮಾತ್ರ. ಈಗ ಎಡಮಂಡಿಯನ್ನ ಹಿಡ್ಕೊಂಡಿದೀನಿ, ಎಡ ತೊಡೆಯನ್ನ ಹಿಡ್ಕೊಂಡು ಬಲಗಡೆ ಕಾಲನ್ನ ಇನ್ಹೇಲ್ ಮಾಡ್ತಾ ಮೇಲಕ್ ತರದು, ಎಕ್ಸೇಲ್ ಮಾಡ್ತಾ 10 ಡಿಗ್ರಿ. ನೆಲಕ್ಕೆ ಇಡಬಾರ್ದು, ನೆಲದ ಹತ್ತಿರಕ್ಕೆ ತರದಷ್ಟೇ. ಮತ್ತೆ ಇನ್ಹೇಲ್ ಮಾಡ್ತಾ 90 ಡಿಗ್ರಿ, ಎಕ್ಸೇಲ್ ಮಾಡ್ತಾ 10 ಡಿಗ್ರಿ. ನೆಲಕ್ಕೆ ಇಡಬೇಡಿ. ಇನ್ಹೇಲ್ ಮಾಡ್ತಾ ಮೇಲಕ್ಕೆ ತನ್ನಿ, ಎಕ್ಸೇಲ್ ಮಾಡ್ತಾ 10 ಡಿಗ್ರಿ. ಇನ್ಹೇಲ್ ಮಾಡ್ತಾ ಮೇಲಕ್ಕೆ ತನ್ನಿ, ಎಕ್ಸೇಲ್ ಮಾಡ್ತಾ ಕೆಳಕ್ಕೆ. ಲಾಸ್ಟ್ ಒನ್ ಟೈಮ್. ಇನ್ಹೇಲ್ ಮಾಡ್ತಾ ಮೇಲೆ ಅಂಡ್ ಹೋಲ್ಡ್ ಇಟ್, ಮೇಂಟೈನ್. 1 2 ಆಳವಾದ ಉಸಿರಾಟ. 3 4 5 6 ಎಕ್ಸೇಲ್ ಮಾಡ್ತಾ 10 ಡಿಗ್ರಿಗೆ ತನ್ನಿ ಅಂಡ್ ಹೋಲ್ಡ್. 10 ಡಿಗ್ರಿಯಲ್ಲಿ ಇಟ್ಕೊಳ್ಳಿ, ಮೇಂಟೈನ್. 1 2 3 4 5 6 ಅಂಡ್ ರಿಲ್ಯಾಕ್ಸ್. ಆಯ್ತಲ್ವಾ? ಇವಾಗ ಇದನ್ನೇ ಸೇಮ್ ನಾವು ಎಡಗಾಲಿಗೆ ರಿಪೀಟ್ ಮಾಡೋಣ. ಹೇಗಿದ್ವಿ? ಮಂಡಿಯನ್ನ ಎಷ್ಟು ಮಡ್ಸಕ್ ಆಗತ್ತ ಅಷ್ಟು ಹೀಗೆ ಆರಾಮದಲ್ಲಿ ಇಟ್ಕೊಳ್ಳೋದು. ಬಲ ತೊಡೆಯನ್ನ ಮಾತ್ರ ನೋಡಿ, ಇಲ್ಲಿ ಮಂಡಿ ಮಡ್ಸ್ಬಾರ್ದು. ಅಗೇನ್, ಮಂಡಿ ನೋವು ಇಲ್ದಿದ್ದವ್ರು ಹೀಗ್ ಮಾಡ್ತಾರೆ. ಮಂಡಿ ನೋವು ಇದ್ದವರು ಎಷ್ಟು ಮಡ್ಸಿರ್ತೀರೋ ಅಷ್ಟ್ರಲ್ಲೇ ನಿಧಾನ ಎತ್ತೋದು, ತೊಡೆಯ ಕೆಳಭಾಗಕ್ಕೆ ಕೈಯನ್ನ ಕೊಟ್ಟು ಸಪೋರ್ಟ್ ಕೊಡೋದು. ಹಾಗೆ ನಿಮ್ಮ ಬಳಿಯಲ್ಲಿ ತೊಡೆಯನ್ನ ತಗೊಳ್ಳೋದು, ಮಂಡಿ ಮಡಿಸ್ಬಾರ್ದು. ಮಂಡಿ ಇದ್ದ ಹಾಗೆ ಇರತ್ತೆ, ನಿಮ್ಮ ಕಂಫರ್ಟ್ ಝೋನ್ ಅಲ್ಲೇ ಇರತ್ತೆ. ಯಾರ್ಯಾರಿಗೆ ಇಷ್ಟು ಮಡ್ಸೋಕ್ ಆಗೋರಿಷ್ಟು, ಇಷ್ಟ ಆಗೋರಿಷ್ಟು, ನಿಮಗೆ ಎಷ್ಟು ಮಡ್ಸಕ್ ಆಗತ್ತೆ ಮಂಡಿ ಅದ್ರಲ್ಲೇ ಇರತ್ತೆ. ತೊಡೆಯನ್ನ ನಿಮ್ಮ ಎದೆ ಹತ್ರಕ್ಕೆ ತಗೋಬೇಕು. ಹಾಗೆ ಇನ್ನೊಂದ್ ಕಾಲನ್ನ ನಿಧಾನಕ್ಕೆ ಮೇಲಕ್ಕೆತ್ಬೇಕು. ಆಯ್ತಾ? ವೆರಿ ಗುಡ್. ಈಗ ಎಕ್ಸೇಲ್ ಮಾಡ್ತಾ 10 ಡಿಗ್ರಿ, ನೆಲಕ್ಕಿಡ್ಬೇಡಿ. ಇನ್ಹೇಲ್ ಮಾಡ್ತಾ 90 ಡಿಗ್ರಿ, ಎಕ್ಸೇಲ್ ಮಾಡ್ತಾ 10 ಡಿಗ್ರಿ. 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 ಈಗ ಲಾಸ್ಟ್ ಒನ್ ಟೈಮ್. ಇನ್ಹೇಲ್ ಮಾಡ್ತಾ 90 ಡಿಗ್ರಿ ಅಂಡ್ ಹೋಲ್ಡ್. 1 2 ಆಳವಾದ ಉಸಿರಾಟ, ಉಸಿರು ಕಟ್ಟಿಟ್ಕೋಬಾರ್ದು. 3 4 5 6 ಎಕ್ಸೇಲ್ ಮಾಡ್ತಾ 10 ಡಿಗ್ರಿಗೆ ಬನ್ನಿ ಅಂಡ್ ಹೋಲ್ಡ್. 1 2 3 4 5 6 and relax. Relax in ಶವಾಸನ. ಎರಡು ಕೈಗಳನ್ನ ದೇಹದ ಅಕ್ಕಪಕ್ಕ ಇಡಿ, ಹಸ್ತಗಳು ಮೇಲ್ಮುಖವಾಗಿರ್ಲಿ. ಕಾಲುಗಳು ದೇಹದಿಂದ ದೂರ, ಅಂದ್ರೆ ಕಾಲುಗಳು ಪರಸ್ಪರ ದೂರ ಇದ್ದು ಹೊರಮುಖವಾಗಿ ರಿಲ್ಯಾಕ್ಸ್ ಆಗಿರ್ಲಿ. ಆಳವಾದ ಉಸಿರಾಟ. ಉಸಿರನ್ನ ತಗೊಂಡಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರ್ಲಿ. ಉಸಿರನ್ನ ಹೊರ ಹಾಕುವಾಗ ಹೊಟ್ಟೆನ ಪೂರ್ತಿಯಾಗಿ ಒಳಗೆ ಎಳ್ಕೊಳ್ಳಿ. ರಿಲ್ಯಾಕ್ಸ್ ಆಗಿ ಒಬ್ಸರ್ವ್ ಯೋರ್ ಬಾಡಿ, ಒಬ್ಸರ್ವ್ ಯೋರ್ ಇಮೋಷನ್ಸ್. ನಿಮ್ಮ ದೇಹವನ್ನ, ಭಾವನೆಯನ್ನ, ಮನಸ್ಸನ್ನ ಗಮನಿಸಿ ಅಂಡ್ ಸಂಪೂರ್ಣವಾದಂತಹ ವಿಶ್ರಾಂತಿಯನ್ನ ನೀಡಿ.